ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ನಾನು ನಮ್ಮ ಅಕ್ಕ ಮನೆ ಹತ್ರದಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಹೋಗೋಣ ಹಿಂಗಿತ್ತೆ. ಸೊ ಇವಾಗ ನಾನು ನಮ್ಮ ಅಪ್ಪ ಗಾಡಿ ತಗೊಂಡು ಅಲ್ಲಿಂದ ನಾನು ಆಫೀಸ್ಗೆ ಹೋಗಿ ಆಮೇಲೆ ಅಲ್ಲಿಂದ ಮೆಟ್ರೋ ಹತ್ಬೇಕು. ಸೊ ಪ್ಲಾನ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟೇ ಕನೆಕ್ಟೆಡ್ ಗೈಸ್. ಇವತ್ತಿನ ವ್ಲಾಗ್ ಸಿಕ್ಕಾಪಟ್ಟೆ ಕ್ರೇಜಿ ಆಗಿರುತ್ತೆ, ಆಮೇಲೆ ಒಳ್ಳೆ ಕಂಟೆಂಟ್ ಕೂಡ. ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಕರ್ನಾಟಕದಲ್ಲಿ ಎಲ್ಲ ಒಂದ್ ಜಾಗ ಹೋದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ. ಗೈಸ್, ನಮ್ಮ ಅಕ್ಕ ಮನೆಗೆ ಬಂದೆ. ಅಂಕಲ್, ಅಕ್ಕ ಎಲ್ಲಿ? ಆಯ್ತು, ಚಾರ್ಜರ್ ತಗೊಂಡಿದ್ಯಾ? ಚಾರ್ಜ್ ಐತೆ ಬ್ಯಾಗಲ್ಲಿ. ಸರಿ, ನಾಳೆಗೆ ಬಾಕಿ ಕೊಡ್ತೀನಿ. ಗೈಸ್ ನೋಡಿ, ನಮ್ಮ ಅಕ್ಕ ಹನುಮಾನ್ ಚಾಲೀಸ್ ಓದ್ತಾವಳೆ ಬೆಳಿಗ್ಗೆ. Train will arrive in Kengeri bus terminal and doors will open on the left. Please mind the gap while deboarding. ಕೆಂಗೇರಿ ಇಳಿತಾ ಇದೀವಿ. Two hours later. ಹಲೋ ಗೈಸ್, ಒನ್ ಟೂ ತ್ರೀ ಫೋರ್ ಒಳಗಡೆ ವಿಡಿಯೋ ಏನ್ ಮಾಡಬಾರದು, ನಾಟ್ ಅಲೌ. ಏನ್ರಿ ಇನ್ನೊಂದು ಲಿಂಕ್ ಇದೆ ಕಳ್ಸಕ್ಕೆ ವಿಡಿಯೋ. ಇನ್ನೊಂದು ಹನ್ನೊಂದು ಇದೆ. ಅದನ್ನ ಏನ್ ಒಬ್ಬನಿಗೆ ನಟ್ಟು ಬೋಡಿರೋ ಹಂಗೆ ಬಾ ತೋರ್ಸ್ಕೊಂಡು ಸ್ವಲ್ಪ ಕಲಿ ತಿರ್ಗಿಸ್ಬೋದು. ಇಲ್ಲೆಲ್ಲ ಒಂದ್ ಐತೆ ಟರ್ನ್ ಮಾಡ್ಬೋದು. ಮತ್ತೊಂದಾಗಿ ನೈಟ್ ಅಂತ ಆಗ್ಬಿಟ್ಟು ಲೈಟ್ ಅಂತ ಬರ್ತಾ ಹಾಕ್ತಾರೆ. ಕಂಬ ನೋಡ್ರಿ ಬಾವ. ನನ್ನ
ಒಂದೊಂದೇ ಖರ್ಚುಗಳು. ಶಿಸ್ತುವಾಗಿದೆ, ತುಂಬಾ ಕಷ್ಟವಾಗಿದೆ. ಹೋಯ್ತು ಇದ್ರಾಗ ಜಾಯಿಂಟ್ ಅಲ್ಲ, ಇದು ಕೆತ್ತಿರೋದು ಬೋಟ್ ಗೈಸ್ ಏನ ಮಿಷನ್ ಒಳಗಡೆ ಇದು ಪಾಯ್ಸಿರಲ್ವಾ? ಕುದುರೆ ಒಳ್ಳೆ ಕೆಲಸ ಮಾಡಿದ್ದೆ. ಹೋಗುತ್ತೆ. ಬಟ್ ಏನ್ ಡೀಟೇಲಿಂಗ್ ಇದೆ ನೋಡ್ರಿ ಬ್ರೋ ಇದರಲ್ಲಿ ಇಷ್ಟೊಂದು. ಹಾ ಒಂದು ವಿಗ್ರಹ ಇದ್ದಂಗೆ ಒಂದೊಂದಿಲ್ಲ. ಟೊಳ್ಳು ಕಾಣಿಸ್ತಿದೀವಿ ನನಗೆ ಏನ್ ಡೀಟೇಲ್ ಕೊಟ್ಟಿದ್ದಾರೆ ನೋಡಿ. ಕುದುರೆ ವರ ಅವತಾರ ಅನ್ಸುತ್ತೆ. ಉಗ್ರಾಣ ಸಿಂಹ ನೋಡು ಮೇಳಗಡೆ ಅವನ ತಲೆಯಲ್ಲಿ ದೊಡ್ಡದ್ ಮಾಡಕ್ಕಾಗಿತ್ತ ನೋಡು. ಕಂಟಿನ್ಯೂಸ್ ಆಗಿ ತೆಗಿಬೇಡ ಶಾರ್ಟ್ಸ್, ಬೇಕ್ 10 ನಿಮಿಷ 10 ಸೆಕೆಂಡ್ ಆ ಲೆಕ್ಕಕ್ಕೆ ಏನ್ ಮಾಡುದು, ಏನ್ ಹುಳಿ ಅದು ಶಾಸ್ತ್ರ
ಇವೆಲ್ಲ ಟ್ರೈ ಮಾಡಿದ್ವಿ ಬೇಲೂರಿಂದ ಆಲ್ರೆಡಿ ನವಿಲ ಅಂಶ ನವಿಲ ಇದು ಇಷ್ಟು ಅಂಶ ಎಲ್ಲ ಎಲ್ಲ ಇದು ಗೆರೆ ಇದೆಲ್ಲ ಅದು ನಮ್ದು One hour later. ಗೈಸ್ 2-3 ಪ್ಲೇಸಸ್ ಅಲ್ಲಿ ಬ್ಲಾಕ್ ಮಾಡಕ್ ಆಗಿಲ್ಲ, ಯಾಕಂದ್ರೆ ಅಲ್ಲಿ ಸೊ ನಾವೀಗ ಎಲ್ಲಿ ಬಂದಿದ್ದೀವಿ ಅಂದ್ರೆ ಎರಡು ಒಂದೇ ಕಡೆ. ಹಾ ನಿಮ್ಗೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ಹೋಗಿ. ಸಿಕ್ಕಾಪಟ್ಟೆ ಕ್ರೇಜ್ ಆಗಿದೆ, ಬಟ್ ನೀರಿಲ್ಲ. ನಾನು ಫಸ್ಟ್ ಟೈಮ್, ಇದು ಸೆಕೆಂಡ್ ಟೈಮ್ ಬರ್ತಿರೋದು ನಾನು ಇಲ್ಲಿಗೆ, ಬಟ್ ನಾನು ಫಸ್ಟ್ ಟೈಮ್ ಬಂದಾಗ ಸಿಕ್ಕಾಪಟ್ಟೆ ನೀರಿತ್ತು. ಬಟ್ ಈಗ ನೀರಿಲ್ಲ, ನೀರ್ ಕಮ್ಮಿ ಇದೆ. ಫುಲ್ಲಾಗಿ ಬೀಳ್ತೈತೆ. ಬನ್ನಿ ನಿಮ್ಗೆ ತೋರಿಸ್ತೀನಿ ಈಗ. ಫೋಟೋ ಹಿಡ್ಕೊಳ್ಳೋಣ ಬಿಡು, ಅದಕ್ಕೆ ಈ ಕಡೆ ಹೋಗೋಣ ಬಾ. ಇಲ್ಲಿಂದ ಕಾಣಿಸುತ್ತೆ ನೋಡಿ, ನೀರಿಲ್ಲ. ಎಂತ ಬಂದಾಗ ನೀರಿತ್ತು, ಬಟ್ ಈಗ ನೀರಿಲ್ಲ. ಕೆಳಗಡೆವರೆಗೂ ಬಿಡಲ್ಲ ಇವಾಗ. ಮುಂಚೆ ಬಿಟ್ಟಿದ್ರಲ್ಲ, ಮುಂಚೆ ಅಲ್ಲಿವರೆಗೂ ಬಿಡ್ತಾ ಇದ್ರು. ಅಲ್ಲಿವರೆಗೂ ಬಿಡೋರು. ಓಕೆ ಗೈಸ್, ಅಲ್ಲಿ ನೋಡಿ, ಆ ಕಡೆ ಮಳೆ ಬರ್ತಿದೆ, ಬಟ್ ಈ ಕಡೆ ಮಳೆ ಇಲ್ಲ. ಸಿಕ್ಕಾಪಟ್ಟೆ, ಬಟ್ ನೀರಿಲ್ಲ ಗೈಸ್. ನೀರಿದ್ರೆ ನಾನು ಮಾಡ್ಬೋದಿತ್ತು, ಬಟ್ ನೀರಿಲ್ಲ. ಜನ ಇಲ್ಲ, ಜನ ಕಮ್ಮಿ. ಚೆನ್ನಾಗಿದೆ ಗೈಸ್, ಒಂಥರ ನೋಡೋದಕ್ಕೆ. ಬಟ್ ಮುಂಚೆ ಬಂದಾಗ ನಾನು ಇಲ್ಲಿ ಬಂದಾಗ ನೀರಿತ್ತು, ಸಿಕ್ಕಾಪಟ್ಟೆ ಜನ ಇದ್ರು. ಸ್ಕೂಲ್ ಡೇಸ್ ಅಲ್ಲಿ ಬಂದಿದ್ದು, ಬಟ್ ಈಗಲೇ ಬರ್ತಾ ಇದೆ, ಸೆಕೆಂಡ್ ಟೈಮ್ ಇದು. ಬಟ್ ಪ್ಲೇಸ್ ಮಾತ್ರ ಕ್ರೇಜಿ ಆಗಿದೆ. ಸೊ ಬೆಂಗಳೂರು ಒಂದ್ಸತಿ ಬಂದು ವಿಸಿಟ್ ಮಾಡಿ. ಬಟ್ ಈ ಟೈಮ್ ಅಲ್ಲಿ ಬರೋದು ನನ್ನ ಪ್ರಕಾರ ನಿಮಗ್ ಬಿಟ್ಟಿದ್ದು. ಬಟ್ ನೀರಿಲ್ಲ, ಅದೊಂದೇ ಪ್ರಾಬ್ಲಮ್. ನೀರು ಇಲ್ಲ, ಜನನೂ ಕಮ್ಮಿ. ಜನ ಇಲ್ಲ ಬಾಬಾ ಜಾಸ್ತಿ. ಯಾರು ಬರ್ತಾರೆ? ಮುಂಚೆ ನೀರ್ ಜಾಸ್ತಿ ಇದ್ದಾಗ ಜನ ಬರ್ತಾರೆ ಬೇಗ. ಅಲ್ಲೆಷ್ಟು ಮಳೆ ಬೀಳ್ತಿದೆ. ಇಲ್ಲೂ ಬರುತ್ತೆ ನೋಡಿ, ಈ ಕಡೆ ಈಗ ಬರ್ತಾ ಇದೆ. ಆಲ್ರೆಡಿ ಸ್ಟಾರ್ಟ್ ಆಯ್ತು ಮಳೆ. ಆ ಕಡೆ ಹೋಗೋಣ ಬಾ. ಏನಿದೆ, ಅಷ್ಟೇ ಬಂದಿತ್ತು ನೋಡಿದ್ದು. ಅಷ್ಟೇ ಮಳೆ ಬಂತು. ಇನ್ನೊಂದು ಟೆಂಪಲ್ ಇದೆ ಅಂತ. ಇನ್ನೊಂದು ಟೆಂಪಲ್ ಅಥವಾ ಮೀನಾಕ್ಷಿ ಟೆಂಪಲ್. ಅದು ಆಪ್ಷನಲ್, ಕಾಂಪ್ಲಿಮೆಂಟ್. ಇವಾಗ ಇಲ್ಲಿಂದ ಗೈಸ್, ಇಲ್ಲಿ ಎಂಟ್ರಿ ಟಿಕೆಟ್ 10 ರೂಪಾಯಿ ಒಬ್ಬರಿಗೆ. ಸೊ ಬಂದ್ ನೋಡಂಗಿದ್ರೆ ಬಂದ್ ನೋಡಿ.
ಅಷ್ಟೇ. ಗಗನ ಚುಕ್ಕಿನಿ ನೋಡಿ ನಮ್ಮ ಅಕ್ಕ ಹೆಂಗ್ ಬರ್ತಾವ. ಗೈಸ್ ನಮ್ಮ ಅಕ್ಕ ಆಂಟಿ ಆಗ್ಬಿಟ್ಟಳು ಬರ್ತಾ ಬರ್ತಾ. ನಡೆಯೋದೇ ಇಲ್ಲ ಅಂತಾಳೆ. ಅದು ನಿನ್ ಫ್ರೆಂಡ್ಸ್. ನಡೆಯೋದೇ ಇಲ್ಲ ಅಂತೆಲ್ಲ ನೋಡು. ನಮ್ ಬಸ್ಸಲ್ಲಿ ಇಬ್ರು ಆಲ್ರೆಡಿ ವಯಸ್ಸಾಗಿರೋರು ಬಂದವ್ರೆ. ಅವ್ರು ಎಷ್ಟು ಫಾಸ್ಟ್ ಆಗಿ ನಡೀತಾರೆ ಗೊತ್ತಾ? ನಮ್ಮ ಅಕ್ಕನೇ ಅವ್ರಿಗಿಂತ ಸ್ಲೋವಾಗಿ ನಡೀತಾರೆ. ಇದೊಂದೇ ಜಾಗ ನಮ್ದೆಲ್ಲ ಕರೆಕ್ಟ್ ಆಗಿ ಬಂದು. ಹಾ ಚೆನ್ನಾಗಿದೆ ಪ್ಲೇಸ್. ಲಾಸ್ಟ್ ವ್ಯೂ. ಈ ಫೋಟೋಸ್ ಎಲ್ಲ ಹತ್ರ ಹಂಗೆ ಐತೆ, ಹಳೆ ಫೋಟೋಸ್ ಎಲ್ಲ. ಸೊ ಗೈಸ್ ಈಗ ಗಗನಚುಕ್ಕಿಗೆ ಹೋಗ್ತಾ ಇದೀವಿ. ಅದು ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೆಕ್ಸ್ಟ್. ಗೈಸ್ ಇದೆ ನಮ್ಮ ಬಸ್ಸು, ಹೋಗ್ತಾ ಇದೀವಿ ಒಳಗಡೆ. ಒಂದು 10 2 20 minutes later. ದೇವಸ್ಥಾನ ಕಮ್ಮಿ ನೋಡಿರೋರು ಇಲ್ಲಿ ನೋಡ್ಕೊಳ್ಳಿ ಬೇಗ. ನಿಂಬೆ ತಗೋಕ್ ಬನ್ನಿಣ. ಚಕ್ರ ಐತೆ, ನಿಂಬೆ ಪೂಜೆ ಮಾಡ್ಕೊತಾರೆ. ನಿಂಬೆ ತಗೋಗಿವ, ಶಿವನ್ಗೆ ಬೆಲ್ಪತ್ರೆ ತಗೋಗಿವ, ಶಿವನ್ ದೇವಸ್ಥಾನ ಇದು. ಗೈಸ್ ಈಗ ತಾನೇ ದರ್ಶನ ಮುಗಿಸ್ಕೊಂಡು ಮುಂಚೆ ಬರ್ತಾ ಇದೀನಿ. ಸೊ ನಾನೀಗ ಒಳಗಡೆ ಹೋಗಿದ್ದಾಗ ಮೀನಾಕ್ಷಿ ಅಮ್ಮನ ಟೆಂಪಲ್ ಹತ್ರ ಒಳಗಡೆ. ಸೊ ಅವರು ಒಂದು ಚಕ್ರದ ಹತ್ರ ಡಿಂಬೆ ಇಟ್ಟು ಪೂಜೆ ಮಾಡಿಸ್ಕೊಡ್ತಾರೆ. ಸೊ ನೋಡೋಕೆ ತುಂಬ ಲಕ್ಷಣವಾಗಿದೆ. ಸೊ ಆ ಫೋಟೋ ನಾನು ನಿಮ್ಗೆ ಹಾಕ್ತೀನಿ, ಯಾಕಂದರೆ ಒಳಗಡೆ ಫೋಟೋ ಹಿಡಿಯೋಂಗಿಲ್ಲ, ವಿಡಿಯೋ ಮಾಡೋಂಗಿಲ್ಲ. ಸೊ ಆ ಫೋಟೋನ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತೀನಿ ನೋಡಿ. ಸೊ ತುಂಬ ತೇಜಸ್ ಆಗಿರೋ ಒಂದ್ಸತಿ ನೀವು ಬಾರಚುಕ್ಕಿ ಹತ್ರ ಬಂದರೆ ಸೊ ದಯವಿಟ್ಟು ಬಂದು ಈ ಟೆಂಪಲ್ನ ವಿಸಿಟ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಪ್ಲೀಸ್ ಡೋಂಟ್ ಮಿಸ್ ದಿಸ್. Two very boring minutes later. ಸೊ ಗೈಸ್ ನಾವಿವಾಗ ಯಾವ್ದಿದೆ ಪ್ಲೇಸ್? ಗಗನಚುಕ್ಕಿ. ಸೊ ಗೈಸ್ ಈಗ ನಾವು ಇರೋದು ಗಗನಚುಕ್ಕಿನಲ್ಲಿ. ಬಾರಚುಕ್ಕಿಯಿಂದ ನಾವು ಮೀನಾಕ್ಷಿ ಟೆಂಪಲ್ಗೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಾವು ಗಗನಚುಕ್ಕಿಗೆ ಬಂದಿದ್ವಿ. ಸೊ ಅದಕ್ಕಿನ್ನ ಇದು ದೊಡ್ಡದು, ಕಂಪೇರ್ ಮಾಡಿದ್ರೆ ಅದು ಚಿಕ್ಕದು. ಕುದುರೆ. ಸೊ ಇಲ್ಲೂ ಜನ ಖಾಲಿ ಗೈಸ್. ನೀರಿಲ್ಲ ಅನ್ಕೊಂತೀನಿ ಇಲ್ಲೂ ನನ್ನ ಪ್ರಕಾರ. ನೀರಿಲ್ಲ, ಬಟ್ ಜಾಗ ತೋರಿಸ್ತೀನಿ ಗೈಸ್ ನಿಮಗೆ, ಚೆನ್ನಾಗಿದೆ. ಫುಲ್ ಖಾಲಿ 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 ಖಾಲಿ, ಜನ ಇಲ್ಲ ಯಾರು. ಪೀಸ್ ಆಗಿದೆ. Don't miss this view guys. ನಿಮಗೋಸ್ಕರ. ಸಕ್ಕತ್ತಾಗಿದೆ ಗೈಸ್. ಗೈಸ್ ನಿಮ್ಗೆ ತೋರಿಸ್ತೀನಿ ವ್ಯೂ. ಸಕ್ಕತ್ತಾಗಿದೆ ವ್ಯೂ ಮಾತ್ರ, ಕ್ರೇಜಿ ವ್ಯೂ ಮಾತ್ರ, ನೆಕ್ಸ್ಟ್ ಲೆವೆಲ್. ಈ ತರ ಪಾಯಿಂಟ್ ಆಫ್ ವ್ಯೂ ಸೈಟ್ ಎಷ್ಟು ಸಕ್ಕತ್ತಾಗಿದೆ.
ಮಕ್ಕ ನೋಡಿ ಓಡಾಡ್ತಾಳೆ ಗೈಸ್. ಕ್ರೇಜಿ ವ್ಯೂ ಮಾತ್ರ ಗೈಸ್, ನೆಕ್ಸ್ಟ್ ಲೆವೆಲ್ ವ್ಯೂ ಮಾತ್ರ. ಇದೇ ಲಾಸ್ಟ್ ಪಾಯಿಂಟು, ಮತ್ತು ಇದು ಲಾಸ್ಟ್ ವಿಸಿಟ್ ನಮ್ಮದು. ಇದಾದ್ಮೇಲೆ ಡೈರೆಕ್ಟ್ ಮನೆಗೇನೆ. ಅಲ್ಲಿಂದ ವಾಪಸ್ ಈ ಕಡೆಯಿಂದ ಈ ಕಡೆ ಇನ್ನೊಂದು ಬರುತ್ತೆ. ಅದು ಗೈಸ್ ಗೈಸ್ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್ ನೀವು ಮಾತ್ರ. ಸೊ ಫ್ಯಾಮಿಲಿ ಜೊತೆ ಬಂದ್ರೆ ಔಟಿಂಗ್ಗೆ ಇದು ಮಾತ್ರ ಬೆಸ್ಟ್ ಪ್ಲೇಸ್. ಹೋಗೋದಕ್ಕೆ ಮನ್ಸಿಲ್ಲ ಇಲ್ಲಿಂದ, ಅಷ್ಟು ಸಾಕಾಗಿದೆ ಪ್ಲೇಸ್ ಮಾತ್ರ. ನಿಮಗೆ ತೋರಿಸ್ತೀನಿ ಏನಿದೆ ನೋಡಿ ಗೈಸ್. ವ್ಯೂ ಮಾತ್ರ ನಿಮಗೆ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿಲ್ಲ ಅಷ್ಟೇ, ಬಟ್ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ನೀವು ಬಂದೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ಈ ಪ್ಲೇಸ್ನ. ನೀವು ನೋಡ್ತಿದ್ರಲ್ಲ, ಇದು ಬಂದು ಗಗನಚುಕ್ಕಿ ಅಂತ. ನಾವು ಆಲ್ಮೋಸ್ಟ್ ಒಂದು 5 ಪ್ಲೇಸಸ್ ಕವರ್ ಮಾಡಿದ್ವಿ. ಇದರಲ್ಲಿ 5 ಪ್ಲೇಸಸ್ ಅಲ್ಲಿ ಆಲ್ಮೋಸ್ಟ್ ಇದೊಂದು ಮತ್ತೆ ಭರಚುಕ್ಕಿ ಒಂದು ಮಾತ್ರ ಬೆಸ್ಟ್ ಪ್ಲೇಸು. ಸೊ ನಾನು ಅದಕ್ಕೆ ಈ ಪ್ಲೇಸ್ ನ ಮತ್ತೆ ಟೆಂಪಲ್ ಪ್ಲೇಸಸ್ ನ ಮಾತ್ರ ಕವರ್ ಮಾಡಿರೋದು. ರಿಮೈನಿಂಗ್ ಬಂದು ನಿಮ್ಗೆ ಯಾಕಂದ್ರೆ ಅದ್ರ ವ್ಯೂಸ್ ಮಾತ್ರ ಸಿಕ್ಕಿಲ್ಲ ನನಗೆ. ಸೊ ಅದಕ್ಕೆ ನಾನು ಯಾವ್ದು ವ್ಯೂಸ್ ಚೆನ್ನಾಗಿ ಬರುತ್ತೋ ಅದನ್ನ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ ಮೇಲೆ. ಸೊ ನಿಮ್ಗೆ ಇದ್ರ ಬಗ್ಗೆ ಪ್ರಾಪರ್ ಡೀಟೇಲ್ಸ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಪ್ಲೀಸ್ ಚೆಕ್ ಮಾಡಿ. ಇದು ಬಂದು ಕ್ರೇಜಿಯಸ್ಟ್ ವ್ಯೂ ಆಗಿರುತ್ತೆ ಎವರು. ಸೊ ಇಲ್ಲಿಂದ ಹೋಗೋದಕ್ಕೆ ಮನ್ಸಲ್ಲ, ಅಷ್ಟು ದೊಡ್ಡ ವ್ಯೂ ಪಾಯಿಂಟ್ ಇದೆ. ಸಕ್ಕರ ಇದೆ ವ್ಯೂ ಮಾತ್ರ. ಮಸ್ಟ್ ವಿಸಿಟ್ ಪ್ಲೇಸ್. ಸೊ ಕಂಪೇರ್ ಮಾಡಿದ್ರೆ ಭರಚುಕ್ಕಿಂತ ಇದು ಸ್ವಲ್ಪ ದೊಡ್ಡದು. ಫ್ಯೂಚರ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಚಂದ ಇದೆ, ಇದನ್ನ ಯೂಟಿಲೈಸ್ ಮಾಡ್ಕೊಂಡು ಬಂದು ವಿಸಿಟ್ ಮಾಡ್ಬೋದು. ಗೈಸ್ ಬಾತ್ರ ನೀವು ಬಂದ್ರೆ ದಯವಿಟ್ಟು ವಿಸಿಟ್ ಮಾಡಿ ಒನ್ಸ್. ಗೈಸ್ ನಮ್ಮ ಅಕ್ಕ ಫೋಟೋಗ್ರಫಿ ಸ್ಕಿಲ್ಸ್ ನೋಡ್ರಿ ಹೆಂಗಿದೆ. ದೀಪಿಗೆ ಫೋಟೋ ಇಲ್ಲ ಅಂದ್ಬಿಟ್ಟು ನಮ್ಮ ಬಾವ ತಲೆ ತಿಂತಾಳೆ. ಆಲ್ರೆಡಿ ಒಂದ 20 ಫೋಟೋ ತಗೊಂಡಿದ್ದಲ್ಲ ಇದುವರೆಗೂ. 20 ಫೋಟೋ. ಗೈಸ್ ನಮ್ಮ ಅಕ್ಕ ನೋಡ್ರಿ ಗೈಸ್, ಸೋಂಬೇರಿ ಹಿಂಗೆ ನಡೀತಾ ಇರ್ತಲೆ. ಗುಂಡಮ್ಮ ನೋಡ್ರಿ ಗೈಸ್ ಎಷ್ಟು ಸೋಂಬೇರಿ ಅಂದ್ರೆ. ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ತಗೋ ಒಂದ್ ಚಕ್ಲಿ ಕೊಡು ಪಾಪ. ಬೇಡ ಬೇಡ ತಗೊಳ್ಳಿ. ನೋಡಿ ಗೈಸ್ ನಮ್ಮ ಅಕ್ಕ ಓಸಿಲಿ ಚಿಪ್ಸ್ ತಗೊಂತವಳೆ. ಖಾರ ಬೇಕು ನೋಡು, 50 ರೂಪಾಯಿ ಅಷ್ಟೇ ಗೈಸ್. ಖಾರ ಬೇಕಾ ನೋಡು, ನಿಂಗ್ ಬೇಕು ಖಾರ ಬೇಕು ನೋಡು. ಸಾಕಾ ಏನಾದ್ರು ಬೇಕಾ? ಸ್ವಲ್ಪ ನಿಂಬೆಹಣ್ಣು ನೋಡಿ ಗೈಸ್ ಎಕ್ಸ್ಪ್ರೆಷನ್ ರೀ ಗೈಸ್ ಹೆಂಗ್ ತಿಂತಾರ ನೋಡಿ ಗೈಸ್. ಇದು ನಾಟಕ. ಫೇಕ್. ಒಂದು ಕೋತಿ ಮರಿದ್ದೀಗ ಹಿಂಗ್ ಅಂದ್ಬಿಟ್ಟು ತಿಂತಾರೆ ಗೊತ್ತಾ, ಅದನ್ನ ಹಾಕ್ಬಿಡು. ನೋಡಿ ನಿನ್ ಫ್ರೆಂಡು ನಿಮ್ಗಡೆ ಅಲ್ಲಿ ನೋಡಲ್ಲ ನಿಮ್ಗಡೆ. ನಮ್ಗೆ ನಿಮ್ಗೆ ನಿನ್ ಫ್ರೆಂಡ್ ನೋಡ ಹಿಂದ್ಗಡೆ. ಈಗ ನಿದ್ದೆ ಎಳಿತೈತ್ ನನ್ಗೆ. ಬೆಳಿಗ್ಗೆ ಲಾಗೌಟ್ ಮಾಡಿ ಬಂದಿತ್ತು, ಇನ್ನ ನಿದ್ದೆ ಬಂದಿಲ್ಲ. ಇನ್ನೇನು ರೀಚ್ ಆಗ್ಬೇಕಾದ್ರೆ ನಿದ್ದೆ ಎಳಿತೈತ್ ನನ್ಗೆ.
ನೋಡ್ರಿ ಕಮಾನ್. ಕಲ್ಪತಿ ಬಗ್ಗೆ ಬಂದು ನಿನ್ ಫ್ರೆಂಡ್ಸೇ ಬಾ, ಏನ್ ಮಾಡಲ್ಲ. ನಾನ್ ಲಲ್ಲಿ ಅಂದ್ರೆ ನಿನ್ ಕೈ ಕೊಟ್ಟವ್ರ. ಸೊ ಇಲ್ಲಿಗೆ ವ್ಯೂಸ್ ಮತ್ತೆ ಪ್ಲೇಸಸ್ ಮತ್ತೆ ಚೆನ್ನಾಗಿ ಕವರ್ ಮಾಡಿದೀವಿ. ಆಲ್ಮೋಸ್ಟ್ ನಾವು ಕವರ್ ಮಾಡೋದು 5 ಪ್ಲೇಸಸ್. ನಾವ್ ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಕಂಟೆಂಟ್ ಹನುಮಂತಪ್ಪನ ಆಶೀರ್ವಾದ. ಫಸ್ಟ್ ಪ್ರೈಸ್ ಇದು ನಾನು ಕ್ವಶನ್ ಕೇಳಕ್ ಮಾಡ್ಕೋದೆ. ನ್ಯೂ ಇಯರ್ ಬಂತಲ್ಲ, ಏನ್ ರೆಸಲ್ಯೂಷನ್ ತಗೊಂಡಿದ್ವಿ ವರ್ಷ ಮಾಡ್ತೀನಿ ಅಂತ? ಬೆಳಿಗ್ಗೆ 5:30 ಎದ್ದೇಳ್ತಾಳೆ. 5:30 ಎದೊಳ್ಬೇಕು ಅಂತ. ಎಲ್ಲಿಗೆ ದನ ಮೀಸಕ? ಇನ್ನು ಅದನ್ನ ಸ್ಟಾರ್ಟ್ ಮಾಡಿಲ್ಲ. ಇಂದ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಯಾವ ಮಂಡೆ? ನಾಡಿದ್ದು ಮಂಡೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಮಾಡ್ತಾಳ ಬಾವ? ಮಾಡ್ಬೇಕು ಅಂತ ಅನ್ಕೊಂಡವಳೆ. ತುಂಬಾ ವರ್ಷದಿಂದ ಹೇಳ್ತಾನೆ ಅವಳೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅದು ನಾನಿದ್ದಾಗ್ಲೂ ನಡೀತೈತೆ, ಕ್ವಾರ್ಟರ್ಸ್ ಅಲ್ಲಿ ಇದ್ದಾಗ್ಲೂ ರೆಸಲ್ಯೂಷನ್ ತಗೊಂತ ಇದ್ಲು, ಬಟ್ ಏನು ವರ್ಕೌಟ್ ಆಗ್ತಿರ್ಲಿಲ್ಲ. ನೋಡೋಣ ಈ ವರ್ಷನಾದ್ರು. ಎದ್ಬಿಟ್ಟು ಕಾಲ್ ಮಾಡ್ತೀನಿ, ವಿಡಿಯೋ ಮಾಡಿ ಕಳಿಸ್ತೀನಿ, ನೋಡ್ಕೊ ಎದ್ದಿದ್ದೀನ ಇಲ್ವಾ ಅಂತ. ಹೌದಾ? ಚಾಲೆಂಜ್ ಅಕ್ಸೆಪ್ಟೆಡ್. ನೋಡೋಣ. ಇದೇ ಸಪ್ರೇಟ್ ಆಗಿ ಒಂದು ಇದ್ ಮಾಡು, ವಿಡಿಯೋ ಮಾಡು. ಇದಕ್ಕೆ ಒಂದು ಸಪ್ರೇಟ್ ಚಾಲೆಂಜ್ ಮಾಡ್ತೀನಿ. ಚಾಲೆಂಜ್ ಅಂತ ಇದಕ್ಕೆ ಒಂದೊಳ್ಳೆ ಮಂಡೆ ಏನೇನ್ ಮಾಡ್ತೀನಿ ಅಂತ ಇವ್ರ ಕೈಲಿ ಒಂದ್ ಶಾರ್ಟ್ ವಿಡಿಯೋ ಮಾಡಿ ಕಳಿಸ್ತೀನಿ. ಕಳ್ಸು, ನಾನು ನನ್ನ ಚಾನಲ್ ಅಪ್ಲೋಡ್ ಮಾಡ್ತೀನಿ, ನಾನು ಸಬ್ಸ್ಕ್ರೈಬರ್ಸ್ ನೋಡ್ಲಿ. ಅದ್ರ ಮೇಲೆ ನಿನಗ್ ಬಿಟ್ಟಿದ್ದು ಅದೇನ್ ಚೇಂಜಸ್ ಮಾಡ್ಕೊಂತೀಯ ಅಂತ. ಮೈ ಸಿಸ್ಟರ್ ಚಾಲೆಂಜ್ ಅಂತ ಹಾಕ್ಬೇಕು. ನ್ಯೂ ರೆಸಲ್ಯೂಷನ್ ಅಂತ ಬೋರ್ಡ್ ಹಾಕ್ಬಿಟ್ಟು ರೆಸಲ್ಯೂಷನ್ ಆಫ್ 2026 ಅಂತ ಹಾಕ್ತೀನಿ, ಅದೇನ್ ಚೇಂಜಸ್ ಅಂತ. ಸೊ ಇದೇ ಬಸ್ಸಲ್ಲಿ ಗೈಸ್ ನಾವು ಬಂದಿದ್ದು. ಇದರಲ್ಲೇ ಬುಕ್ ಮಾಡ್ಕೋಬಹುದು ನೀವು. ಆಲ್ಮೋಸ್ಟ್ ಪರ್ ಪರ್ಸನ್ 145 ಪರ್ ಪರ್ಸನ್ 5 ಪ್ಲೇಸಸ್ ಕವರ್ ಮಾಡ್ತಾರೆ. ಸೊ ಅದಕ್ಕೆ ಡೀಟೇಲ್ಸ್ ಮತ್ತೆ ಥಿಂಗ್ಸ್ ಎಲ್ಲ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ನಾನು ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ಮೇಲೆ ನಮಕ ಒಂದು ಚಾಲೆಂಜ್ ಕೊಟ್ಟಿದ್ದಲ್ಲ, ಅದ್ರ ಮೇಲೆ ಒಂದು ಬ್ಲಾಗ್ ಬರುತ್ತೆ, ಸಪ್ರೇಟ್ ಬ್ಲಾಗ್. ಅದ್ ನೆಕ್ಸ್ಟ್ ಕಂಟೆಂಟ್ ನಿಂದೆ, ನೋಡೋಣ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ಇಂದಾನೆ ನಾನು ಇನ್ನೂ ಹೆಚ್ಚು ವಿಡಿಯೋಸ್ ಮಾಡ್ಬೋದು. ಸೊ ಐ ಹೋಪ್ ಯು ಗೈಸ್ ಲೈಕ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್. ಈಗ ತಾನೇ ಬಸ್ ಇಳಿದ್ವಿ. ಈಗ ಬಸ್ ಇಳಿದು ಗೋಯಿಂಗ್ ಟು ಮೆಟ್ರೋ ಟ್ರೈನ್. ನಿನ್ ಫೋನ್ ನಿನ್ಗೆ ಕೊಟ್ಟೆ. ಇಲ್ಲ ಮಾಡ್ಕೊಂಡ್ ಗೈಸ್ ನೋಡಿ ನಮ್ಮ ಅಕ್ಕನ ಅವತಾರ.
ಗಡ 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 ಅಂತ ಕೇಳೋದೇ ಇಲ್ಲ. ಗಡ 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 ಚಳಿ ಬಂದವ್ರ ತರ ಗಡ 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 ಅಂತ. ಸೊ ವಿ ಆರ್ ವೇಟಿಂಗ್ ಫಾರ್ ದ ಟ್ರೈನ್. ಸೊ ಇನ್ನೊಂದು 6 ನಿಮಿಷ ಇದೆ. ಸೊ ಇದು ಬಂದ ಕೂಡ್ಲೆ ನಮ್ಮ ಅಕ್ಕ ಬಾವ ಬಂದ್ಬಿಟ್ಟು ಅವ್ರು ಬಂದು KR ಪುರಂ ಇಳ್ಕೊಂತಾರೆ. ನಾನು ಆಲ್ಮೋಸ್ಟ್ ಟಿನ್ ಫ್ಯಾಕ್ಟ್ರಿ ಇಳ್ಕೊಂಡು ಅಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗ್ತೀನಿ. ಅಲ್ಲಿಂದ ಡೈರೆಕ್ಟ್ ಆಗಿ ಸೊ ಅಲ್ಲಿಂದ ಡೈರೆಕ್ಟ್ ಆಗಿ KR ಪುರಂ ಹೋಗ್ಬಿಟ್ಟು ಅಲ್ಲಿಂದ ಬಂದು ಹೋಗ್ತಾರೆ. ಇನ್ನೇನು ಟ್ರಿಪ್ಪು ಕೇಳಿಸ್ತಾ ಇಲ್ಲ. ಜೋರಾಗಿ ಮಾತಾಡಂಗಿಲ್ಲ. ಮುಂದಿನ ನಿಲ್ದಾಣ ಕೆಂಗೇರಿ ಬಸ್ ಸ್ವಲ್ಪ ಜೋರಾಗಿ ಹೇಳು. Next station is Kenderi Bus Terminal. ಹೇಳು. ಟ್ರಿಪ್ಪು ಸ್ವಲ್ಪ ಜೋರಾಗಿ ಹೇಳು. ಇವಾಗ ಯಾರು ಏನ್ ಕೆಲಸ ಈಗ ಕೆಂಗೇರಿ ಬಸ್ ಟರ್ಮಿನಲ್ಗೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಿರಿ. ರೈಲು ಇಳಿಯುವ ಮುನ್ನ ಅಂತರದ ಬಗ್ಗೆ ಗಮನವಿಡಿ. Train will arrive in Kenderi Bus Terminal and doors will open on the left. Please mind the gap while deboarding. ಯಾವ ಪ್ಲೇಸ್ ಇಷ್ಟ ಆಯ್ತು ಜಾಸ್ತಿ? 5 ಪ್ಲೇಸ್ ಕರ್ಕೊಂಡ್ ಹೋದ್ರಲ್ವಾ, ಅದ್ರಲ್ಲಿ ಯಾವ್ದು ಇಷ್ಟ ಆಯ್ತು? ಮಲಕ್ಕ ಚೆನ್ನಾಗಿತ್ತು. ಆ ಫೋಟೋನ ನಿಮ್ಗೆ ಹಾಕ್ತೀನಿ, ಎಡಲಿ ನೋಡ್ಕೊಳ್ಳಿ ಅದನ್ನ. ಬಟ್ ಚೆನ್ನಾಗಿತ್ತು ಆ ಬ್ಲಾಗ್ ಮಾತ್ರ. ಆಮೇಲೆ ಇನ್ನೊಂದು ಏನಂದ್ರೆ ಮತ್ತೆ ಗಗನ ಚುಕ್ಕಿ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ನನಗೆ ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ಗಗನ ಚುಕ್ಕಿ ಮತ್ತೆ ಸೋಮನಾಥೇಶ್ವರ ಟೆಂಪಲ್ ಎರಡೇ ಪ್ಲೇಸ್ ನನಗೆ ಇಷ್ಟ ಆಗಿದೆ. ಯಾವ್ದು ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಬಟ್ ನನ್ನ ಪ್ರಕಾರ 700ಗೆ ವರ್ತ್ ಅಂದ್ರೆ ಯಾರು ನೋಡಿಲ್ಲ, ನನ್ ಪ್ರಕಾರ ನೀವು ಏಪ್ರಿಲ್ ಮಂತ್ ಅಲ್ಲಿ ವಿಸಿಟ್ ಮಾಡಿದ್ರೆ ಈ ಪ್ಲಾನ್ಗೆ ವರ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಇವಾಗ ಪ್ರೆಸೆಂಟ್ ಆಗಿ ಗಗನ ಚುಕ್ಕಿ ಬಾಲಚಿಕ್ಕನಲ್ಲಿ ನೀರಿಲ್ಲ. ಸೊ ನೀವು ಅಟ್ ಪ್ರೆಸೆಂಟ್ ಏಪ್ರಿಲ್ ಮಂತ್ ಅಲ್ಲಿ ಹೋದ್ರೆ ನಿಮ್ಗೆ ಒಳ್ಳೆ ವ್ಯೂ ಸಿಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸುತ್ತೆ. ಸೊ ಹೋಗ್ಬೇಕು ಅಂತ ಅನ್ಸಿದ್ರೆ ನೀವು ಬುಕ್ ಮಾಡ್ಕೊಂಡು ಹೋಗ್ಬೋದು. ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ನಿಮ್ಗೆ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ಚೆಕ್ ಮಾಡ್ಕೊಂಡು ನಿಮ್ ಬೇಕಾದ್ರೆ ನೀವು ಹೋಗ್ಬೋದು.